ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ 12ನೇ ವಚನದವರೆಗೂ ನಾನೇ ಓದ್ತಾ ಇದ್ದೀನಿ. ಮೊದಲು ವಾಕ್ಯವನ್ನು ಓದಿಕೊಳ್ಳೋಣ, ಆಮೇಲೆ ಅದರ ಬಗ್ಗೆ ನಾವು ವಿವರಕ್ಕೆ ಹೋಗೋಣ. 3ನೇ ಅಧ್ಯಾಯ 1ನೇ ವಚನ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವೆ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಹಡಗಳನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೋ ನೋಡಿರಿ. ನಾಲಿಗೆಯೂ ಕಿಚ್ಚೆ. ನಾಲಿಗೆಯು ಅಧರ್ಮಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳು ಹತೋಟಿಗೆ ತರುವುದುಂಟು ಮತ್ತು ತಂದದ್ದುಂಟು. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿದೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಎರಡೂ ಬರುತ್ತವೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಯಾಕೋಬನು ಏನು ಬರೆದಿದ್ದಾನೆ ಅಂತೇಳಿ ಆ ವಿಷಯಗಳನ್ನು ಮಾತ್ರ ಇವತ್ತು ನಾವು ಆಲೋಚನೆ ಮಾಡಲಿಕ್ಕೆ ಹೋಗ್ತೇವೆ. ಯಾವುದ್ರ ಬಗ್ಗೆ ಬರೆದಿದ್ದಾನೆ, ಅದರ ಒಂದು ಅಪಾಯವೆಷ್ಟಿದೆ, ಅದರಿಂದ ಮನುಷ್ಯರಿಗೆ ಎಷ್ಟು ಅನಾಹುತಿಗಳಾಗ್ತಾ ಇದ್ದಾವೆ ಅಂತೇಳಿ ನಾವು ಇವತ್ತು ಮುಂದಿನ ದಿನಗಳಲ್ಲಿ ಸ್ವಲ್ಪವಾಗಿ ಆಲೋಚನೆ ಮಾಡಲಿಕ್ಕೆ ಹೋಗ್ತೇವೆ. ಆದರೆ ನಾವು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಿಂದ ನಾವು ಪ್ರಾರಂಭಿಸಿ ಈಗ 2 ಅಧ್ಯಾಯಗಳು ಮುಗಿಸಿದ್ದೇವೆ. ಅನೇಕ ಜನರಿಗೆ ಗೊತ್ತಿರದೆ, ಕೆಲವರಿಗೆ ಗೊತ್ತಿರುವುದಿಲ್ಲ. ಆದರೆ 1ನೇ ಅಧ್ಯಾಯದಲ್ಲಿ ನಾವು ಗಮನಿಸಿರುವಂಥದ್ದು ನಮ್ಮ ನಂಬಿಕೆಗೆ ಬರುವಂತ ಶ್ರಮೆಗಳು. ಅಂದ್ರೆ ನಮ್ಮ ಶ್ರಮೆಗಳು ಪರೀಕ್ಷೆಗೆ ನಿಲ್ಲುತ್ತವೆ ಅಂತ ನಾವು ಗಮನಿಸಿದ್ದೇವೆ. ಮತ್ತು ನಾವು ಶೋಧಿಸಲ್ಪಡುತ್ತಿರುವಂತಹ ಶೋಧನೆಗಳು ಕೂಡ ಪರೀಕ್ಷೆಗೆ ನಿಲ್ಲುತ್ತವೆ. ನಂಬಿಕೆ ವಿಷಯದಲ್ಲಿ ಶ್ರಮೆ ಬರುತ್ತದೆ, ಆ ಶ್ರಮೆಗಳು ಕೂಡ ಪರೀಕ್ಷೆಗೆ ನಿಲ್ಲುತ್ತವೆ, ಪ್ರತಿಫಲ ಸಿಗ್ತದೆ, ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ. ಮತ್ತು ನಾವು ಯಾವುದರ ವಿಷಯದಲ್ಲಿ ಶೋಧಿಸಲ್ಪಡ್ತಾ ಇದ್ದೇವೆ, ಯಾವುದಕ್ಕಾಗಿ ಶೋಧನೆಗಳನ್ನು ಅನುಭವಿಸ್ತಾ ಇದ್ದೇವೆ, ಆ ಶೋಧನೆಗಳು ಕೂಡ ಪರೀಕ್ಷೆಗೆ ನಿಲ್ಲುತ್ತವೆ ಅಂತೇಳಿ ಯಾಕೋಬನು 1ನೇ ಅಧ್ಯಾಯದಲ್ಲಿ ಬರೀತಾನೆ. ನಂಬಿಕೆ ಬರುವಂತಹ ಶ್ರಮೆಗಳು ಮತ್ತು ಶೋಧನೆಗಳು ಇವೆರಡೂ ಕೂಡ ದೇವರ ವಾಕ್ಯದಿಂದ ಪರೀಕ್ಷೆಗೆ ನಿಲ್ಲುವಾಗ ಆ ಪರೀಕ್ಷೆಯಲ್ಲಿ ನಾವು ಪ್ರತಿಫಲವನ್ನು ಪಡೆದುಕೊಳ್ಳುವ ಹಾಗೆ ನಾವು ಜೀವಿಸಬೇಕು ಅಂತೇಳಿ ಯಾಕೋಬನು 1ನೇ ಅಧ್ಯಾಯದಲ್ಲಿ ಬರೀತಾನೆ. ಆಮೇಲೆ 2ನೇ ಅಧ್ಯಾಯದಲ್ಲಿ ನಾವು ಗಮನಿಸಿದ್ದೇವೆ, 2ನೇ ಅಧ್ಯಾಯದಲ್ಲಿ ನೀನು ತೋರಿಸುವಂತ ಪ್ರೀತಿ ಕೂಡ ಪರೀಕ್ಷೆಗೆ ನಿಲ್ಲುತ್ತದೆ. ಪಾರ್ಶಾಲಿಟಿ ಇರಬಾರದು, ಪಕ್ಷಪಾತ ಇರಬಾರದು. ನೀನು ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ಯಾವ ರೀತಿಯಾಗಿ ಪ್ರೀತಿ ತೋರಿಸ್ತಾ ಇದೆಯೋ ಆ ಪ್ರೀತಿಯು ಕೂಡ ಏನಾಗ್ತದೆ, ಪರೀಕ್ಷೆಗೆ ನಿಲ್ಲುತ್ತದೆ. ಕೆಲವರು ಬೇಕಂತೆಯಲ್ಲಿ ಪ್ರೀತಿ ತೋರಿಸುವಂತವರು, ಕೆಲವರು ಸ್ವಾರ್ಥದಿಂದ ಪ್ರೀತಿ ತೋರಿಸುವಂತವರು, ಕೆಲವರು ಯಾವುದನ್ನು ನಮ್ಮಿಂದ ಅಪೇಕ್ಷಿಸಿ ಪ್ರೀತಿ ತೋರಿಸುವಂತವರು,
ಇಲ್ಲ ಆ ಸಹೋದರ ಹತ್ರ ಏನಾದರೂ ಒಳ್ಳೇದಿದ್ದಾಗ, ಇಲ್ಲ ಉನ್ನತವಾದಂಥ ಸ್ಥಿತಿಯಲ್ಲಿದ್ದಾಗ ಪ್ರೀತಿ ತೋರಿಸುವಂಥದ್ದು ನಾವು ಲೋಕದಲ್ಲಿ ಗಮನಿಸುವಂಥದ್ದು. ಅದಕ್ಕಾಗಿ ಈ ಪಾರ್ಶಾಲಿಟಿ, ಈ ಪಕ್ಷಪಾತ ಇಲ್ಲ ತೋರಿಸುವಂಥ ಪ್ರೀತಿ ಅದು ಪರೀಕ್ಷೆಗೆ ನಿಲ್ಲುತ್ತದೆ ಅಂತೇಳಿ ನಾವು ಗಮನಿಸಿದ್ದೇವೆ. ಆಮೇಲೆ ಅದರಲ್ಲಿ ಎರಡನೇದಲ್ಲಿ ನಮ್ಮ ಕ್ರಿಯೆಗಳು ಕೂಡ ನಂಬಿಕೆಗೆ ತಕ್ಕಂಥ ಕ್ರಿಯೆಗಳಿರಬೇಕು. ಆ ಕ್ರಿಯೆಗಳು ಕೂಡ ಪರೀಕ್ಷೆಗೆ ನಿಲ್ಲುತ್ತವೆ. ಪರೀಕ್ಷಿಸಲ್ಪಡದೆ ಯಾವುದು ನಡೆಯುವುದಿಲ್ಲ. ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಪರೀಕ್ಷೆಗೆ ನಿಲ್ಲುತ್ತವೆ. ನಮ್ಮ ನಂಬಿಕೆಗೆ ತಕ್ಕಂತೆ ಕ್ರಿಯೆಗಳಿರಬೇಕು. ಆ ಕ್ರಿಯೆಗಳು ಕೂಡ ಪರೀಕ್ಷೆಗೆ ನಿಲ್ಲುವಾಗ ನಮಗೆ ಪ್ರತಿಫಲ ಸಿಗುವ ಹಾಗೆ ನಮ್ಮ ಕ್ರಿಯೆಗಳಿರಬೇಕು. ಕಲಸಾರಿ ಗಮನಿಸಿ, ಅಬ್ರಹಾಮ್ ಜೀವನದಲ್ಲಿ ಆತನ ಕ್ರಿಯೆಗಳಿಂದಲೇ ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟನು ಅಂತೇಳಿ, ಅದು ಪ್ರತಿಫಲ. ರಹಾಬಳ ಬಗ್ಗೆ ನಾವು ಓದಿದ್ದೇವೆ. ಆಕೆ ವೇಶ್ಯಾಗಿದ್ದರೂ ಕೂಡ ತನ್ನ ಕ್ರಿಯೆಗಳಿಂದಲೇ ಆಕೆ ನೀತಿವಂತಳೆಂಬ ನಿರ್ಣಯ, ಅದು ಪ್ರತಿಫಲ ಆಕೆ ಅನುಭವಿಸಿದ್ದ. ಅದಕ್ಕಾಗಿ ಈ 2 ಅಧ್ಯಾಯಗಳಲ್ಲಿ ನಮಗೆ ಆಗುವಂತ ಪರೀಕ್ಷೆಗಳನ್ನು ನಾವು ಗಮನಿಸಿದ್ದೇವೆ. ಆ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆಗಬೇಕು ಅಂತೇಳಿ ಕೂಡ ಗಮನಿಸಿದ್ದೇವೆ. ಆದರೆ ಈಗ 3ನೇ ಅಧ್ಯಾಯದಲ್ಲಿ ಯಾಕೋಬನು ಮತ್ತೊಂದು ಪ್ರಸ್ತಾಪವನ್ನು ಅವರ ಮಧ್ಯದಲ್ಲಿ ಇಡ್ತಾ ಇದ್ದಾನೆ. ಚದುರಿಸಲ್ಪಟ್ಟಂತ ವಿಶ್ವಾಸಿಗಳು, ಇದು ನಾವೆಂದಿಗೂ ಮರೆಯಬಾರದು. ಅನ್ಯ ದೇಶಗಳಲ್ಲಿ ನಂಬಿಕೆ ಮೂಲಕ ಬಂದಂತ ಶ್ರಮೆಗಳಲ್ಲಿ ಅವರು ಅನೇಕ ಪ್ರಾಂತಗಳು ಚದುರಿಸಲ್ಪಟ್ಟರು. ಅವರನ್ನು ಬಲಪಡಿಸಿ, ಅವರನ್ನು ಧೈರ್ಯಪಡಿಸಿ, ಅವರನ್ನು ಪ್ರೋತ್ಸಾಹಿಸಿ, ಅವರನ್ನು ನಿಲ್ಲಿಸಬೇಕಂತೇಳಿ ಯಾಕೋಬನ ಪತ್ರಿಕೆಯನ್ನು ಬರೆದಿದ್ದಾನೆ. ಈಗ 3ನೇ ಅಧ್ಯಾಯದಲ್ಲಿ ಯಾಕೋಬನು ಯಾವುದ್ರ ಬಗ್ಗೆ ಬರೆಯುತ್ತಿದ್ದಾನೆ ನಾವು ಗಮನಿಸುವಾಗ, ನಾವು 1ನೇ ವಚನದಿಂದ 12ನೇ ವಚನದವರೆಗೂ ನಾವು ಓದಿದ್ದೇವೆ. ಅದರಲ್ಲಿ ಪ್ರಾಮುಖ್ಯವಾದ ವಿಷಯ ನಾಲಿಗೆಯನ್ನು ಬಿಗಿ ಇಡುವುದರ ವಿಷಯ. ಅಂದ್ರೆ ಹೀಗೆ ಹೇಳ್ತೇನೆ, ನಮ್ಮ ಮಾತುಗಳ ವಿಷಯ, ಇಲ್ಲ ನಮ್ಮ ಮಾತುಗಳ ಪರವಾಗಿ ಯಾಕೋಬನು ಬರೆದ. ಅಂದ್ರೆ ನೀನು ಮಾತಾಡುವಂತ ಪ್ರತಿಯೊಂದು ಮಾತು ಅದು ಪರೀಕ್ಷೆಗೆ ನಿಲ್ಲುತ್ತದೆ. ಕರ್ತನು ಕೂಡ ಹೇಳ್ತಾನೆ, ಮತ್ತನ ಬರೆಸುವ 12ನೇ ಅಧ್ಯಾಯದಲ್ಲಿ, ನಮ್ಮ ಮಾತುಗಳಿಂದಲೇ ನಮಗೆ ಪರೀಕ್ಷೆ ಆಗ್ತದೆ, ನ್ಯಾಯ ತೀರ್ಪು ಆಗ್ತದೆ. ಅದಕ್ಕಾಗಿ 3ನೇ ಅಧ್ಯಾಯದಲ್ಲಿ ಅತಿ ಪ್ರಾಮುಖ್ಯವಾಗಿ ಯಾಕೋಬನು ಎತ್ತಿ ತೋರಿಸುವಂತ ಒಂದು ಪ್ರಸ್ತಾಪನೆ ಏನಂತಂದ್ರೆ, ನಮ್ಮ ಮಾತುಗಳು, ನಾವು ಮಾತಾಡುವಂತ ಮಾತುಗಳು ಅವು ಪರೀಕ್ಷೆಗೆ ನಿಲ್ಲುತ್ತವೆ ಅಂತೇಳಿ 1ರಿಂದ 12 ವಚನಗಳಲ್ಲಿ ನಾವು ಓದ್ತೇವೆ. ಆಮೇಲೆ 13ನೇ ವಚನದಿಂದ 18ನೇ ವಚನದವರೆಗೂ ನಮ್ಮ ಜ್ಞಾನ, ಅದು ಭೌತಿಕವಾದ ಜ್ಞಾನವಾಗಲಿ ಇಲ್ಲ ಪರಸಂಬಂಧದ ಜ್ಞಾನವಾಗಲಿ, ಅದು ಯಾವುದೇ ಜ್ಞಾನವಾಗಲಿ, ನಾವು ತೋರಿಸುವಂತ ಜ್ಞಾನವನ್ನು ಕೂಡ ದೇವರು ಪರೀಕ್ಷಿಸ್ತಾನೆ. ಈ 2 ವಿಷಯಗಳನ್ನು ನಾವು ಈ ಅಧ್ಯಾಯದಲ್ಲಿ ಗಮನಿಸ್ತೇವೆ. ಅದನ್ನು ಮತ್ತೆ ಭಾಗ ಮಾಡಿಕೊಳ್ತೇವೆ. ಪ್ರಾಮುಖ್ಯವಾಗಿ ನಾವು ಮಾತಾಡುವಂತ ಪ್ರತಿಯೊಂದು ಮಾತುಗಳು ಅವು ಪರೀಕ್ಷೆಗೆ ನಿಲ್ಲುತ್ತವೆ, ಅವು ಪರೀಕ್ಷಿಸಲ್ಪಡುತ್ತವೆ. ಆ ಮಾತುಗಳು ಪರೀಕ್ಷಿಸಲ್ಪಡುವಾಗ ನಮಗೆ ಪ್ರತಿಫಲ ಸಿಗಬೇಕು, ಅದು ಯಾಕೋಬನ ಉದ್ದೇಶ. ಮತ್ತು ನಮ್ಮ ಜ್ಞಾನ ಅದು ಕೂಡ ಪರೀಕ್ಷಿಸಲ್ಪಡುವಾಗ ನಮಗೆ ಪ್ರತಿಫಲ ಸಿಗಬೇಕಂತೇಳಿ ಯಾಕೋಬನು ಬರೀತಾನೆ. ಈ 3ನೇ ಅಧ್ಯಾಯದಲ್ಲಿ ಪ್ರಾಮುಖ್ಯವಾಗಿ 5 ವಿಷಯಗಳನ್ನು, ಇಲ್ಲಾಂದ್ರೆ 5 ಭಾಗಗಳಾಗಿ ನಾನು ಅದನ್ನು ವಿಭಾಗಿಸಿಕೊಳ್ಳುತ್ತೇನೆ. 3ನೇ ಅಧ್ಯಾಯವನ್ನು 5 ಭಾಗಗಳಾಗಿ. ಮೊದಲು 12 ವಚನಗಳಲ್ಲಿ, 1ರಿಂದ 12 ವಚನಗಳಲ್ಲಿ ನಾವು ಗಮನಿಸುವಂಥದ್ದು, ನಮ್ಮ ಮಾತುಗಳು ಪರೀಕ್ಷೆಗೆ ನಿಲ್ಲುತ್ತವೆ. ಅದರಲ್ಲಿ 3 ಸತ್ಯಗಳು ನಾವು ಕೇಳಿಸಿಕೊಳ್ಳುತ್ತೇವೆ. 1ರಿಂದ 12 ವಚನಗಳಲ್ಲಿ ನಮ್ಮ ಮಾತುಗಳು ಪರೀಕ್ಷೆಗೆ ನಿಲ್ಲುತ್ತವೆ. ಅದು ಯಾವ ರೀತಿ ಅಂತ 3 ಸತ್ಯಗಳನ್ನ ಅದರಲ್ಲಿ ಗಮನಿಸೋಣ. ಆಮೇಲೆ ಅದೇ 1ರಿಂದ 12 ವಚನಗಳಲ್ಲಿ ನಮ್ಮ ನಾಲಿಗೆ ಅದೆಷ್ಟು ಅಪಾಯಕರವೋ, ಅದರಿಂದ ಆಗುವಂತ ಅಪಾಯವೋ ಅದೆಷ್ಟು ದೊಡ್ಡದೋ ಅದರ ಬಗ್ಗೆ ಆತನು ವಿವರಣೆ ಮಾಡ್ತಾನೆ. ಒಂದು, ನಮ್ಮ ಮಾತುಗಳು ಹೇಗಿರಬೇಕು, ಯಾವ ರೀತಿಯಾಗಿ ಮಾತಾಡಬೇಕು, ಆ ಮಾತುಗಳಾಗುವಂತ ಪರೀಕ್ಷೆ, ಅದರ ಬಗ್ಗೆ ತಿಳಿಸಿದ್ದಾನೆ. ಎರಡನೇದಾಗಿ ಅದರಲ್ಲೇ 1ರಿಂದ 12ನಲ್ಲಿ ಆ ನಾಲಿಗೆ, ಈ ಮಾತಾಡುವಂತ ನಾಲಿಗೆ ಅದೆಷ್ಟು ಅಪಾಯಕರ, ಅದರಿಂದ ಎಷ್ಟು ಅಪಾಯವಾಗ್ತದೆ, ಅದರಿಂದ ಎಷ್ಟು ಸಮಸ್ಯೆಗಳಾಗ್ತವೆ ಅಂತೇಳಿ ಆ ಸಮಸ್ಯೆಗಳ ಬಗ್ಗೆ ಕೂಡ ಯಾಕೋಬನು ತಿಳಿಸಿದ್ದಾನೆ. ನಾವು ಮುಂದೆ ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಆಮೇಲೆ 13ರಿಂದ 10ವರೆಗೂ ಇಲ್ಲ 16ನೇ ವಚನದವರೆಗೂ ನಿನ್ನ ಪ್ರವರ್ತನೆ, ನೀನು ಪ್ರವರ್ತಿಸುವಂತ ಪ್ರವರ್ತನೆ ಪರೀಕ್ಷೆಗೆ ನಿಲ್ಲುತ್ತದೆ. ಅದರಲ್ಲಿ 2 ಸಂಗತಿಗಳು. ಒಂದು, ಈ ಭೂಸಂಬಂಧ ಜ್ಞಾನ, ಅದರ ಫಲಿತಾಂಶಗಳ ಬಗ್ಗೆ ತಿಳಿಸಿದ್ದಾನೆ. ಈ ಭೂಸಂಬಂಧದ ಜ್ಞಾನ, ಅದರ ಫಲಿತಾಂಶವನ್ನು ಏನಂತ ತಿಳಿಸಿದ್ದಾನೆ. 2, ಪರಸಂಬಂಧವಂತ ಜ್ಞಾನ, ಅದರ ಸಿಗುವಂತ ಫಲಿತಾಂಶಗಳು. ಭೂಸಂಬಂಧ ಜ್ಞಾನ, ಅದರ ಗುಣಲಕ್ಷಣಗಳು,
ಅದರ ಫಲಿತಾಂಶಗಳ ಬಗ್ಗೆ ತಿಳಿಸಿದ್ದಾನೆ. ಆಮೇಲೆ ಎರಡನೇ ವಿಷಯ, ಅದರಲ್ಲಿ ಪರಸಂಬಂಧ ಜ್ಞಾನ, ಅದರ ಗುಣಲಕ್ಷಣಗಳು, ಅದರಿಂದ ಸಿಗುವಂತ ಫಲಿತಾಂಶಗಳನ್ನು ಯಾಕೋಬನು ಇಲ್ಲಿ ತಿಳಿಸಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಹೋಗ್ತೇವೆ. ಅದು ಇವತ್ತಲ್ಲ, ನಾವು ಮುಂದಿನ ದಿನಗಳಲ್ಲಿ ಸ್ವಲ್ಪ ಸ್ವಲ್ಪವಾಗಿ ನಾವು ಆಲೋಚನೆ ಮಾಡಲಿಕ್ಕೆ ಹೋಗ್ತೇವೆ. ಆದ್ರೆ ಪ್ರಾಮುಖ್ಯವಾಗಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆಯುವಾಗ ವಿಶ್ವಾಸಿಗಳ ಮಾತುಗಳ ಕುರಿತಾಗಿ ಆತನು ಬಹಳಷ್ಟು ಜವಾಬ್ದಾರಿಯುಳ್ಳವನಾಗಿ ಆತನು ಬರೆಯುತ್ತಾನೆ. ನಿಮ್ಮ ಮಾತುಗಳು ಚೆನ್ನಾಗಿರಬೇಕು, ಮಾತುಗಳಿಂದಲೇ ಅನೇಕ ಸಮಸ್ಯೆಗಳಾಗ್ತವೆ ಅಂತೇಳಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ. ನೋಡಿ, 1ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ 19ನೇ ವಚನದಲ್ಲಿ ಕೂಡ ಆ ಮಾತು ಬಗ್ಗೆ ಬರೀತಾನೆ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ. ಏನಂತೆ? ಮಾತಾಡುವುದರಲ್ಲಿ ನಿಧಾನವಾಗಿರಲಿ, ಕೇಳುವುದರಲ್ಲಿ ತೀವ್ರವಾಗಿ, ಅಂದ್ರೆ ಆಸಕ್ತಿ ಉಳ್ಳವರಾಗಿ ತುಂಬಾ ವಿಷಯ ಕೇಳಿಸ್ಕೊಳ್ರಿ. ಆದ್ರೆ ನೀವು ಮಾತಾಡಬೇಕಾದರೆ ಮಾತಾಡುವುದರಲ್ಲಿ ನಿಧಾನವಾಗಿ. ಯಾಕಂದ್ರೆ ಮಾತುಗಳ ವಿಷಯದಲ್ಲಿ ಅನೇಕ ಜನರು ತಪ್ಪಿ ಹೋಗುವುದುಂಟು. 3ನೇ ಅಧ್ಯಾಯ 2ನೇ ವಚನ ಓದ್ತೀವಲ್ಲ, ಅನೇಕ ವಿಷಯಗಳು ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿದ್ದಾನೆ. ಅಂದ್ರೆ ಈ ಮಾತುಗಳ ವಿಷಯದಲ್ಲಿ ನಾವು ಅನೇಕ ಜನರು ತಪ್ಪಿ ಹೋಗ್ತೇವೆ. ಅದಕ್ಕಾಗಿ ಯಾಕೋಬನು ಪ್ರಾಮುಖ್ಯವಾಗಿ ಒತ್ತು ಕೊಟ್ಟು ಹೇಳುವಂಥದ್ದು, ವಿಶ್ವಾಸಿಗಳಾಗಿರುವಂತ ನಮ್ಮಲ್ಲಿ ನಾವು ಮಾತಾಡುವಂತ ಮಾತುಗಳಲ್ಲಿ ನಾವೇನು ಮಾಡಬೇಕು? ನಿಧಾನವಾಗಿ ಜಾಗೃತೆಯಿಂದ ನಾವು ಮಾತಾಡಬೇಕಂತೇಳಿ ಆತನು ಹೇಳ್ತಾನೆ. ಅದೇ 26ನೇ ವಚನದಲ್ಲಿ ಕೂಡ ಮಾತು ಓದ್ತೀವಲ್ಲ, 26ನೇ ವಚನದಲ್ಲಿ 1ನೇ ಅಧ್ಯಾಯ, ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ. ಇಲ್ಲಿ ನೋಡಿ, ನಾಲಿಗೆಗೆ ಕಡಿವಾಣವನ್ನು ಹಾಕಿಕೊಳ್ಳಬೇಕು ಅಂದ್ರೆ ಹೆಂಗ್ ಬೇಕಾದ್ರೆ ಹಿಂಗ್ ಮಾತಾಡಬಾರದು, ಇಷ್ಟ ಬಂದ ಹಾಗೆ ಮಾತಾಡಬಾರದು, ಬಾಯಿಗೆ ಬಂದದ್ದೆಲ್ಲ ಮಾತಾಡಬಾರದು. ಆ ರೀತಿಯಾಗಿ ಮಾತಾಡುವಾಗ ಏನಾಗ್ತದೆ? ಬಾಯಿಗೆ ಕಡಿವಾಣ ಹಾಕದೆ, ಬಾಯಿಗೆ ಒಂದು ಮೇರೆ, ಒಂದು ಅಡ್ಡಿ ಇಲ್ಲದೆ ಇಷ್ಟ ಬಂದ ಹಾಗೆ ಮಾತಾಡೋದಾದ್ರೆ ಏನಾಗ್ತದೆ? ನಮ್ಮ ಹೃದಯವನ್ನು ನಾವೇ ಮೋಸ ಪಡಿಸ್ಕೊಳ್ತೇವೆ. ಅದಕ್ಕೆ ಅನೇಕ ಸಮಸ್ಯೆಗಳು ಕೂಡ ನಾವು ಉಂಟು ಮಾಡಿಕೊಳ್ತೇವೆ. ಅದಕ್ಕಾಗಿ ಯಾಕೋಬನು ತನ್ನ ಈ ಪತ್ರಿಕೆಯಲ್ಲಿ ಪ್ರಾಮುಖ್ಯವಾಗಿ ವಿಶ್ವಾಸಿಯ ಮಾತುಗಳ ಕುರಿತಾಗಿ, ಅವು ಚಿಕ್ಕ ವಿಷಯಗಳೇ, ಅದರಿಂದ ಎಷ್ಟು ಅಪಾಯವಾಗ್ತದೋ ಆತನು ತಿಳಿಸ್ತಾ ಇದ್ದಾನೆ. ಮಾತಾಡೋದ್ರಲ್ಲಿ ನಿಧಾನವಾಗಿರಲಿ ಮತ್ತು ನಾಲಿಗೆ ಕಡಿವಾಣ ಹಾಕಿಕೊಳ್ಳ್ರಿ. ನಾಲಿಗೆಗೆ ಕಡಿವಾಣ ಹಾಕಿಕೊಳ್ಳದೆ ಇದ್ದರೆ, ಬೇಕಾಬಿಟ್ಟು ಇಷ್ಟ ಬಂದ ಹಾಗೆ ನಾವು ಮಾತಾಡ್ತಾ ಇದ್ದರೆ ಮೊದಲೇನಾಗ್ತದೆ? ನಮ್ಮ ಹೃದಯವನ್ನು ನಾವೇ ಮೋಸಪಡಿಸ್ಕೊಳ್ತೇವೆ ಮತ್ತು ನಮಗೆ ಸಮಸ್ಯೆಗಳು ಕೂಡ ಹೆಚ್ಚಾಗ್ತವೆ. 2ನೇ ಅಧ್ಯಾಯ 12ನೇ ವಚನದಲ್ಲಿ ಕೂಡ ಆ ಮಾತು ಓದ್ತೀವಿ. 2ನೇ ಅಧ್ಯಾಯ 12ನೇ ವಚನದಲ್ಲಿ, ನೀವು ಬಿಡುಗಡೆಯನ್ನು ಉಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಪನ್ನು ಹೊಂದತಕ್ಕವರೆಂದು ಮಾತಾಡಿರಿ, ನಡೆಯಿರಿ. ಅಲ್ಲಿ ನೋಡ್ರಿ, ಮಾತಾಡ್ರಿ. ಯಾವ ರೀತಿಯಾಗಿ? ಬಿಡುಗಡೆಯನ್ನು ಉಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಪನ್ನು ಅಂದ್ರೆ ನಮಗೆ ತೀರ್ಪಿದೆ. ನಾವು ಮಾತಾಡುವಂತ ಪ್ರತಿಯೊಂದು ಮಾತುಗೂ ಲೆಕ್ಕ ಬರೀತಾನೆ ದೇವರು. ಸುಮ್ಮನಾಡುವಂತ ಪ್ರತಿಯೊಂದು ಮಾತು ನಾವು ಅಲ್ಲಿ ಲೆಕ್ಕ ಕೊಡಬೇಕು. ಅದಕ್ಕಾಗಿ ತೀರ್ಪು ಇರತಕ್ಕವರೆಂದು ಮಾತಾಡಿರಿ. ನಾವು ಮಾತಾಡುವಾಗ ನನ್ನ ಮಾತಿಗೆ ತೀರ್ಪಿದೆ, ನನ್ನ ಮಾತನ್ನು ದೇವರು ಪರೀಕ್ಷಿಸ್ತಾನೆ, ನನ್ನ ಮಾತುಗಳು ಪರೀಕ್ಷೆಗೆ ನಿಲ್ಲುತ್ತವೆ ಅಂತೇಳಿ ನಾವು ಮಾತಾಡುವವರಾಗಿರಬೇಕು. ಮತ್ತೆ ಅದೇ ರೀತಿಯಾಗಿ 4ನೇ ಅಧ್ಯಾಯ 11ನೇ ವಚನದಲ್ಲಿ ಕೂಡ ಮಾತು ಓದ್ತೀವಿ. 4ನೇ ಅಧ್ಯಾಯ 11ನೇ ವಚನದಲ್ಲಿ, ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡರಿ. ಯಾವನಾದರೂ ತನ್ನ ಸಹೋದರ ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನ ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು. ಇಲ್ಲಿ ಕೂಡ ನಿಂದಿಸುವಂಥದ್ದು, ತೀರ್ಪು ಮಾಡುವಂಥದ್ದು, ಇದು ಕೂಡ ಮಾತುಗಳಿಗೆ ಸಂಬಂಧಪಟ್ಟದ್ದು. ಮತ್ತೊಬ್ಬ ಸಹೋದರನನ್ನು ನಾವು ನಿಂತೇವೆ, ಅಲ್ಲದ ಮಾತುಗಳನ್ನು ಹಾಡಿ, ಇಲ್ಲದ ಮಾತುಗಳನ್ನು ಹಾಡಿ ನಾವು ನಿಂದಿಸ್ತೇವೆ. ಅದಕ್ಕಾಗಿ ನಮ್ಮ ಮಾತುಗಳು ಬಹು ಜಾಗೃತಿಯಿಂದ ಇರಬೇಕು. ಮಾತುಗಳಾಡುವಾಗ ತಪ್ಪಿದೆ ಅಂತೇಳಿ. ಮತ್ತು 5ನೇ ಅಧ್ಯಾಯ 12ನೇ ವಚನದಲ್ಲಿ ಕೂಡ ಮಾತು ಓದ್ತೀವಿ. 5ನೇ ಅಧ್ಯಾಯ 12ನೇ ವಚನದಲ್ಲಿ, ಮುಖ್ಯವಾಗಿ ನನ್ನ ಸಹೋದರರೇ, ಆನೆ ಇಡಲೇಬೇಡರಿ. ಇದು ಕೂಡ ಮಾತುಗೆ ಸಂಬಂಧಪಟ್ಟದ್ದೇ. ನಮ್ಮ ತಾಯಿ ಆನೆ, ನಮ್ಮ ತಂದೆ ಆನೆ, ದೇವರ ಆನೆ ಅಂತ ಆನೆಗಳು ಇಡ್ತಾರಲ್ಲ, ಅದು ಮಾತದು. ಆ ರೀತಿ ಇಡಬಾರ್ರಿ. ಆಕಾಶದ ಮೇಲಾಗಲಿ, ಭೂಮಿ ಮೇಲಾಗಲಿ, ಇನ್ಯಾತರ ಮೇಲಾಗಲಿ ಆನೆ ಇಡಬೇಡ್ರಿ.
ಹೌದೆಂದು ಹೇಳಬೇಕಾದರೆ ಹೌದೆನ್ನಿರಿ, ಅಲ್ಲವೆನ್ನಬೇಕಾದರೆ ಅಲ್ಲವೆನ್ನಿರಿ. ಹೀಗಾದರೆ ನೀವು ನ್ಯಾಯ ವಿಚಾರಣೆಗೆ ಗುರಿಯಾಗುವುದಿಲ್ಲ. ಇದು ಕೂಡ ಮಾತುಗೂ ಸಂಬಂಧಪಟ್ಟದ್ದು. ಹಾಗಾಗಿ ಯಾಕೋಬನು ತನ್ನ ಪತ್ರಿಕೆ ಪ್ರತಿಯೊಂದು ಅಧ್ಯಾಯದಲ್ಲಿ ಕೂಡ, 1ನೇ ಅಧ್ಯಾಯದಲ್ಲಿ, 2ನೇ ಅಧ್ಯಾಯದಲ್ಲಿ, 4ನೇ ಅಧ್ಯಾಯದಲ್ಲಿ, 5ನೇ ಅಧ್ಯಾಯದಲ್ಲಿ ಓದಿದ್ದೇವೆ. ಪ್ರತಿಯೊಂದು ಅಧ್ಯಾಯದಲ್ಲಿ ಕೂಡ ಈ ಮಾತುಗಳ ಒಂದು ಪ್ರಸ್ತಾಪನೆ ವಿಶ್ವಾಸಿಗಳಿಗೆ ನೆನಪಿಗೆ ತಂದಿದ್ದಾನೆ. ಪ್ರಾಮುಖ್ಯವಾಗಿ 3ನೇ ಅಧ್ಯಾಯದಲ್ಲಿ ಅದರ ಬಗ್ಗೆ ಬರೆದಿದ್ದಾನೆ. 1ರಿಂದ 12 ವಚನಗಳಲ್ಲಿ ಈ ಮಾತುಗಳಿಲ್ಲ, ನಾಲಿಗೆ ಅದು ಎಷ್ಟು ಅಪಾಯಕರವಾಗಿದೆ ನಾವು ಗಮನಿಸುವಂಥದ್ದು. ವಿಶ್ವಾಸಿಗಳಾಗಿರುವಂತ ನಮ್ಮ ಜೀವನದಲ್ಲಿ ನಾವು ಮಾತಾಡುವಂತ ಪ್ರತಿಯೊಂದು ಮಾತು ಅದು ಲೆಕ್ಕ ಕೊಡಬೇಕಾಗಿದೆ ಅಂತೇಳಿ ನಾವು ನೆನೆಸಿಕೊಂಡು ನಾವು ಮಾತಾಡಬೇಕು. 1ನೇ ಅಧ್ಯಾಯದಲ್ಲಿ ಆ ಪ್ರಸ್ತಾಪ ನೋಡ್ತೇವೆ, 2ನೇ ಅಧ್ಯಾಯದಲ್ಲಿ ಮಾತುಗಳ ಪ್ರಸ್ತಾಪ ನೋಡ್ತೇವೆ. ಪ್ರಾಮುಖ್ಯವಾಗಿ 3ನೇ ಅಧ್ಯಾಯದಲ್ಲಿ ಅದರ ಬಗ್ಗೆ ಒಂದು ಸಬ್ಜೆಕ್ಟ್ ಬರೆದಿದ್ದಾನೆ. 4ನೇ ಅಧ್ಯಾಯದಲ್ಲಿ ಅದು ಪ್ರಸ್ತಾಪನೆ, 5ನೇ ಅಧ್ಯಾಯದಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲಿ ಅದರ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದ ಅಂದ್ರೆ ಅರ್ಥ ಏನು, ಅದೆಷ್ಟು ಅಪಾಯಕರವಾಗಿದೆ. ನಾವು ಮಾತಾಡುವಂತ ಮಾತುಗಳು ಎಷ್ಟು ಅಪಾಯಕರವಾಗಿದೆಯೋ ಯಾಕೋಬನು ಇಲ್ಲಿ ತಿಳಿಸಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಾವು ಅನುಭವಿಸ್ತಿರುವಂತ ಈ ಶ್ರಮೆ, ನಾವು ಅನುಭವಿಸುವಂತ ಈ ಶೋಧನೆಗಳು ಎಲ್ಲಿಂದ ಬರ್ತಾ ಇದಾವೆ, ಈ ಸಮಸ್ಯೆಗಳು ಎಲ್ಲಿಂದ ಬರ್ತವೆ? ನಮ್ಮ ಬಾಯಿಂದಲೇ, ನಾವು ಮಾತಾಡುವಂತ ಮಾತುಗಳಿಂದಲೇ. ಅನೇಕ ಜನರು ಇವತ್ತು ಒಬ್ಬರಿಗೊಬ್ಬರು ಆಗದೆ, ಒಬ್ರಿಗೊಬ್ರು ದ್ವೇಷ ಮಾಡಿಕೊಂಡು, ಒಬ್ರಿಗೊಬ್ಬರಿಗೆ ವೈರವನ್ನು ಹೆಚ್ಚಿಸಿಕೊಂಡು ಜೀವಿಸ್ತಾ ಇರುವಂಥದ್ದು ಯಾವುದರಿಂದ? ಅಲ್ಲದ ಮಾತುಗಳು. ಈ ಮಾತುಗಳಿಂದ ಅನೇಕ ಸಮಸ್ಯೆಗಳನ್ನು ನಾವು ತಂದಿಟ್ಟುಕೊಂಡಿದ್ದೇವೆ. ತಿಳಿಯದೆ ಗೊತ್ತಿಲ್ಲದೆ ಮಾತಾಡಿ ಅನೇಕ ಸಮಸ್ಯೆಗಳನ್ನು ನಾವು ತಂದಿಟ್ಕೊಂಡಿದ್ದೇವೆ ಮತ್ತು ಅನೇಕರ ಮನಸ್ಸನ್ನು ನೋಯಿಸಿದ್ದೇವೆ. ಅದರಿಂದ ಸಮಸ್ಯೆಗಳು. ಪ್ರಸ್ತುತ ನಾವಿರುವಂತ ಪರಿಸ್ಥಿತಿ ಸರಿಯಾದಂತ ಮಾತುಕತೆಗಳಿಲ್ಲದೆ, ಎಲ್ಲರೊಂದಿಗೆ ಮಾತಾಡ್ಲಿಕ್ಕೆ ಆಗದೆ ನಾವು ಜೀವಿಸ್ತೇವೆ. ಅದಕ್ಕಾಗಿ ಯಾಕಂದ್ರೆ ಮಾತಾಡುವುದರಲ್ಲಿ ನಿಧಾನವಾಗಿರ್ಬೇಕು. ಮಾತಾಡಬೇಕಾದ್ರೆ ಕೆಲವರ ಹತ್ರ ತೂಕ ಹಾಕಿ ಮಾತಾಡಬೇಕಂತ ಹೇಳ್ತಾರೆ. ಹಿಂದೆ ಮುಂದೆ ನೋಡಿ ಜಾಗ್ರತೆಯಿಂದ ಮಾತಾಡಬೇಕಂತ ಹೇಳಿ. ಯಾಕಂದ್ರೆ ಅದರಿಂದ ಆಗುವಂತ ಪರಿಣಾಮಗಳು, ಅದರಿಂದ ಆಗುವಂತ ಅಪಾಯಗಳು ಎಷ್ಟೋ ದೊಡ್ಡವು. ಕುಟುಂಬಗಳೇ ನಾಶವಾಗಿ ಹೋಗ್ತಿದ್ದಾವೆ. ಅನೇಕ ಸಂಬಂಧಗಳು ಒಡೆದು ಹೋಗ್ತಾ ಇದ್ದಾವೆ. ಅನೇಕ ಜನರು ಸಂಬಂಧಗಳು, ಕುಟುಂಬಗಳು, ಸಭೆಗಳು ಈ ಅಲ್ಲದ ಮಾತುಗಳಿಂದ, ಬಾಯಿಗೆ ಯಾವ ಕಡಿವಾಣವನ್ನು ಹಾಕಿಕೊಳ್ಳದೆ, ನಾಲಿಗೆ ಕಡಿವಾಣ ಹಾಕಿಕೊಳ್ಳದೆ ಮಾತಾಡ್ತಿರುವಾಗ ಈಗ ಅನುಭವಿಸ್ತಿರುವಂತ ಪರಿಸ್ಥಿತಿ ಅದಾಗಿದೆ. ಅದಕ್ಕಾಗಿ ಯಾಕೋಬನು ನಿಮ್ಮ ಮಾತುಗಳು ನೀವು ಮಾತಾಡಬೇಕಾದ್ರೆ ನಿಧಾನವಾಗಿರ್ಲಿ ಅಂತೇಳಿ. ಮತ್ತಷ್ಟು ಮಾತ್ರವಲ್ಲ, ಆ ಪೂರ್ವಕಾಲದಲ್ಲಿ ಒಂದು ಎಕ್ಸಾಂಪಲ್, ಪೂರ್ವಕಾಲದಲ್ಲಿ ಈ ವೈದ್ಯರು ಯಾರಾದ್ರೂ ಅನಾರೋಗ್ಯದಿಂದ ಅವ್ರ ಹತ್ರ ಹೋದ್ರೆ ಅವ್ರು ಮೊದಲು ಹೇಳುವಂತ ಮಾತೇನು? ಬಾಯಿ ತೆರೀರಿ, ನಾಲಿಗೆ ತೋರಿಸಿರಿ ಅಂತೇಳಿ. ಈಗಲೂ ಕೂಡ ನಾಲಿಗೆ ನೋಡಿ ಹೇಳ್ತಾರೆ, ಇವನು ಜ್ವರ ಕಾಲದಲ್ಲಿ. ಬ್ರದರ್ ಯಾರೋ ಇದಾಗಿದ್ದಾರೆ, ಮೀಟ್ ಮಾಡಿ ಬ್ರದರ್. ಪೂರ್ವಕಾಲದಲ್ಲಿ ವೈದ್ಯರು ಅನಾರೋಗ್ಯದಲ್ಲಿ ಅಂತವರನ್ನು ಪರೀಕ್ಷಿಸುವಾಗ ಮೊದಲು ಬಾಯಿ ತೆರೀರಿ, ನಾಲಿಗೆ ತೋರಿಸಿರಂತೆ. ಅಂದ್ರೆ ನಾಲಿಗೆ ಕರೆಕ್ಟ್ ಆಗಿದ್ದರೆ ಅವನ ದೇಹದ ಆರೋಗ್ಯವು ಕೂಡ ಕರೆಕ್ಟ್ ಇರ್ತದೆ. ನಾಲಿಗೆ ಸರಿಯಾಗಿದ್ದರೆ ದೇಹದ ಆರೋಗ್ಯವು ಕೂಡ ಕರೆಕ್ಟ್ ಆಗಿ. ಪೂರ್ವಕಾಲದಲ್ಲಿ ಈಗಲೂ ಕೂಡ ನಾಲಿಗೆಯನ್ನು ತೋರಿಸಿ ನೋಡಿ ಹೇಳುವಂಥವ್ರು. ಇಡೀ ದೇಹವನ್ನು ಪರೀಕ್ಷಿಸಬೇಕಾದ್ರೆ ಒಂದು ನಾಲಿಗೆಯನ್ನು ನೋಡಿದ್ರೆ ಸಾಕಂತೆ. ಅದಕ್ಕಾಗಿ ನಮ್ಮ ನಾಲಿಗೆ ವಿಷಯದಲ್ಲಿ, ನಾಲಿಗೆ ಅಂದ್ರೆ ಮಾತುಗಳ ವಿಷಯದಲ್ಲಿ ನಾವು ಬಹು ಜಾಗೃತ ಉಳ್ಳವರಾಗಿರಬೇಕು. ಮತ್ತು ಅದೇ ರೀತಿಯಾಗಿ ದೇಹದ ಆರೋಗ್ಯಕ್ಕಾಗಿ ನಾಲಿಗೆಯನ್ನು ನೋಡ್ತಾರೆ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಆತ್ಮೀಯವಾದಂತ ಆರೋಗ್ಯವನ್ನು ಪರೀಕ್ಷಿಸುವಂಥದ್ದು ಕೂಡ ಅವನ ಮಾತುಗಳಿಂದಲೇ. ಒಬ್ಬ ವ್ಯಕ್ತಿ ಆತ್ಮೀಯ ಆರೋಗ್ಯ, ಅವನು ಆತ್ಮಿಕವಾಗಿ ಬೆಳೀತಾ ಇದ್ದಾನೆ, ಅವನು ಮಾತಾಡುವಂತ ಮಾತುಗಳಲ್ಲಿ ನಮಗೆ ಅರ್ಥವಾಗ್ತದೆ. ವ್ಯಕ್ತಿಯ ಆತ್ಮಿಕವಾದಂತ ಆರೋಗ್ಯವನ್ನು ಅವನ ಮಾತುಗಳಿಂದಲೇ ನಾವು ಪರೀಕ್ಷಿಸಬಹುದು, ತಿಳ್ಕೊಳ್ಳಬಹುದು. ಇವನೆಷ್ಟು ಭಕ್ತಿವಂತನ ಅಂತೇಳಿ, ಇವನೆಷ್ಟು ಭಕ್ತಿ ತೋರಿಸ್ತಾ ಇದೆ. ಕೆಲವರು ಅತಿ ವಿನಯದಿಂದ ಮಾತಾಡ್ತಾರೆ ಅಲ್ಲ, ಡೈಲಿ ಮಾತಾಡುವಂತ ಮಾತುಗಳು ಬೇರೆ, ಮನೆಗಳಲ್ಲಿ ಮಾತಾಡುವಂತ ಮಾತುಗಳು ಬೇರೆ. ಆದ್ರೆ ಯಾರಾದ್ರೂ ಸೇವಕರು ಬಂದಾಗ ಅವ್ರ ಮಾತುಗಳ ರೀತಿನೇ ಬೇರೆ ಆಗ್ತದೆ. ಆ ರೀತಿಯಾಗಿ ಮಾತಾಡಬಾರ್ದು. ಅತಿ ವಿನಯ, ಅತಿ ಭಕ್ತಿ ಇಲ್ಲ, ಅವಾಗಲ್ಲ ಗೊತ್ತಾಗ್ತದೆ ಅವನು ಎಷ್ಟು ದೊಡ್ಡ ಭಕ್ತನು ಅಂತೇಳಿ. ಅದಕ್ಕಾಗಿ ಈ ಮಾತುಗಳಿಂದ ಅನೇಕ ಸಮಸ್ಯೆಗಳನ್ನು ನಾವು ತಂದಿಟ್ಟುಕೊಳ್ತೇವೆ. ಅದಕ್ಕಾಗಿ ಯಾಕೋಬನು 3ನೇ ಅಧ್ಯಾಯದಲ್ಲಿ ಪ್ರಾಮುಖ್ಯವಾಗಿ ಹೇಳುವಂತ ಮಾತು, ನೀವು ಮಾತಾಡುವಂತ ಮಾತುಗಳು ಬಹು ಜಾಗೃತಿಯಿಂದ ಇರಬೇಕು, ನಿಧಾನವಾಗಿ ಮಾತಾಡ್ರಿ. ಅದರಿಂದ ಆಗುವಂತ
ನಷ್ಟಗಳು, ಪರಿಣಾಮಗಳು ತುಂಬ ದೊಡ್ಡದಾಗ್ತವೆ. ಅದು ಎಲ್ಲಿಗೂ ಹೋಗಿ ನಿಲ್ತವೋ ಗೊತ್ತಾಗೋದಿಲ್ಲ, ಅದು ಎಲ್ಲಿ ಎಂಡ್ ಆಗ್ತದೋ ಗೊತ್ತಾಗಲ್ಲ. ಅದಕ್ಕಾಗಿ ಮಾತಾಡುವುದಕ್ಕಿಂತ ಮೊದಲು ಆಲೋಚಿಸಿ ನೀವು ಮಾತಾಡಬೇಕು ಅಂತೇಳಿ ಮಾತುಗಳ ಬಗ್ಗೆ ಆತನು ಬರೆಯುತ್ತಾ ಇದ್ದಾನೆ. ಅದಕ್ಕಾಗಿ ಪ್ರಿಯರೇ, ಇನ್ನೊಂದು ಒಬ್ಬ ವ್ಯಕ್ತಿ ಆತ್ಮಿಕವಾದಂಥ ಜೀವನವನ್ನು ಪರೀಕ್ಷಿಸುವಂಥದ್ದು ಕೂಡ ಅವನ ಮಾತುಗಳಿಂದಲೇ. ಅದಕ್ಕೆ ಇನ್ನೊಂದು ಮಾತು ಹೇಳ್ತೇನೆ, ಈ ನಾಲಿಗೆ ಅನ್ನುವಂಥದ್ದು ಅದು ತುಂಬಾ ಒದ್ದೆಯಾಗಿರ್ತದೆ. ಒದ್ದೆಯಾದದ್ರಿಂದ ಅದು ವೇಗವಾಗಿ ಜಾರಿ ಹೋಗ್ತದೆ. ಅದಕ್ಕಾಗಿ ಅದನ್ನು ನಾವು ಬಹು ಜಾಗ್ರತೆಯಿಂದ ಸೂಕ್ಷ್ಮವಾಗಿ ಅದನ್ನು ಹಿಡಿಯಬೇಕು. ಜಾರಿ ಹೋಗ್ತದೆ ಒದ್ದೆ ಆದದ್ರಿಂದ. ಅದಕ್ಕಾಗಿ ಜಾರಿ ಹೋಗದ ಹಾಗೆ ನಾವು ಬಹು ಜಾಗ್ರತೆಯಿಂದ ನೋಡಿಕೊಳ್ಳಬೇಕು. ಹಳೆ ಕಾಲದಲ್ಲಿ ಕೂಡ ಒಬ್ಬ ಭಕ್ತನು ಹೇಳ್ತಾರೆ ಏನಂತಂದ್ರೆ, ನಿನ್ನ ಬಾಯಿ ಒಳ್ಳೆದಾದರೆ ನಿನ್ನ ಊರು ಕೂಡ ಒಳ್ಳೆದಾಗಿರ್ತದೆ. ಬಾಯಿ ಒಳ್ಳೆದಾಗಿರ್ಬೇಕಂದ್ರೆ ಮಾತುಗಳು ಒಳ್ಳೆದಾಗಿರ್ಬೇಕು. ಒಳ್ಳೆ ಮಾತುಗಳು ನಮ್ಮಲ್ಲಿರುವಾಗ ನಮ್ಮ ಊರು, ನಮ್ಮ ಜನರು ಎಲ್ಲ ಒಳ್ಳೆಯವರಾಗ್ತಾರೆ. ಅದಕ್ಕಾಗಿ ಮಾತುಗಳ ವಿಷಯದಲ್ಲಿ ನಾವು ಬಹು ಜಾಗ್ರತೆಯಿಂದ ಇರಬೇಕು. ಅದಕ್ಕಾಗಿ ಮೃದುವಾದಂಥ ಮಾತು, ಸೌಮ್ಯವಾದಂಥ ಸಾತ್ವಿಕವಾದಂಥ ಮಾತುಗಳು ಅನೇಕ ಜಗಳಗಳನ್ನು, ಅನೇಕ ದ್ವೇಷಗಳನ್ನು ಜಯಿಸ್ತವೆ. ಅದಕ್ಕಾಗಿ ಪ್ರಿಯರೇ, ನಮ್ಮ ಮಾತುಗಳು ಬಹಳಷ್ಟು ಎಚ್ಚರಿಕೆಯಿಂದ ನಾವು ಮಾತಾಡಬೇಕಂತೇಳಿ ಯಾಕೋಬನು ಈ ಪತ್ರಿಕೆಯಲ್ಲಿ ಬರೀತಾನೆ. ಪ್ರಾಮುಖ್ಯವಾಗಿ ಇಲ್ಲಿ ಯಾಕೋಬನು, ನಾನು ವಿಷಯಕ್ಕೆ ಬರ್ತೇನೆ, 1-12 ವಚನಗಳಲ್ಲಿ ಆತನು ನಿಮ್ಮ ಮಾತುಗಳು ಪರೀಕ್ಷೆಗೆ ನಿಲ್ಲುತ್ತವೆ ಅಂತೆ. ಅದಕ್ಕೆ 3 ವಿಷಯಗಳನ್ನು ಯಾಕೋಬನು ತಿಳಿಸ್ತಾನೆ. ಅದನ್ನು ಹೇಳಿ ನಾನು ಮುಗಿಸ್ತೇನೆ. ಕರ್ತನ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಆಲೋಚನೆ ಮಾಡೋಣ. ಇಲ್ಲಿ ಯಾಕೋಬನ ಗಮನಿಸಬೇಕಾದರೆ 3ನೇ ವಚನದಲ್ಲಿ ಕುದುರೆಗಳಿಗೆ ಹಾಕುವಂತ ಕಡಿವಾಣಗೆ ಹೋಲಿಸ್ತಾ ಇದ್ದಾನಲ್ವಾ. ಕುದುರೆಗಳಿಗೆ ಹಾಕುವಂತ ಕಡಿವಾಣಗೆ ನಾಲ್ಗೆ ಹೋಲಿಸ್ತಾ ಇದ್ದಾನೆ. ಮತ್ತು ಹಡಗುಗಳನ್ನು ನಡೆಸುವಂತ ಚುಕ್ಕಾನಿಗೆ ಹೋಲಿಸ್ತಾ ಇದ್ದಾನೆ. ಹಡಗುಗಳನ್ನು ನಡೆಸುವಂತ ಚುಕ್ಕಾನಿಗೆ ಈ ನಾಲಿಗೆಯನ್ನು ಆತನು ಹೋಲಿಸಿ ಮಾತಾಡ್ತಾ ಇದ್ದಾನೆ. ಅದಕ್ಕಾಗಿ ಇವೆರಡು ಕೆಲಸ ಏನು? ಯಾವುದು? ಈ ಕಡಿವಾಣ, ಕುದುರೆಗಳು ಹಾಕುವಂತ ಕಡಿವಾಣ, ಹಡಗುಗಳು ನಡೆಸುವಂತ ಈ ಚುಕ್ಕಾನೆ, ಇವು ಮಾಡುವಂತ ಕೆಲಸ ಏನು? ಇದು ನಡೆಸುವಂಥದ್ದು. ಇವು ನಡೆಸುವಂತೂ ಆಗಿದಾವೆ. ಅದಕ್ಕಾಗಿ ಮೊದಲನೇ ವಿಷಯ ಏನಂತಂದ್ರೆ 1-4 ವಚನಗಳಲ್ಲಿ ನಮ್ಮ ನಾಲಿಗೆಗೆ ನಡೆಸುವಂತ ಶಕ್ತಿ ಇದೆ. ಅದ್ರ ಬಗ್ಗೆ ನಾವು ಮುಂದೆ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ. ಯಾಕೋಬನ ನಾಲಿಗೆ ಯಾವುದಕ್ಕೆ ಹೋಲಿಸಿ ಮಾತಾಡ್ತಾ ಇದ್ದಾನೆ? ಕಡಿವಾಣಕ್ಕೆ ಮತ್ತು ಚುಕ್ಕಾನಿಗೆ. ಇವೆರಡು ಮಾಡುವಂತ ಕೆಲಸ ಯಾವುದು? ನಡೆಸುವಂಥದ್ದು. ಕುದುರೆಗಳನ್ನಾದರೂ ಹಡಗುಗಳನ್ನ ನಡೆಸುವಂತ ಕೆಲಸ. ಅದಕ್ಕಾಗಿ ಈಗ ಅರ್ಥ ಮಾಡ್ಕೊಳ್ಳೋಣ, ನಮ್ಮ ನಾಲಿಗೆಗೆ ನಡೆಸುವಂತ ಶಕ್ತಿ ಇದೆ. ಇದು ಮೊದಲನೇ ವಿಷಯ. 1-4 ವಚನಗಳಲ್ಲಿ ಅದರ ಬಗ್ಗೆ ಆತನು ಬರೀತಾನೆ. ನಾಲಿಗೆ ಅದು ನಡೆಸುವಂಥದ್ದು ಅಂತೇಳಿ. ಎರಡನೇದು, ನಾಲಿಗೆಯನ್ನು ಯಾವ್ದು ಹೋಲಿಸ್ತಾನೆ? 5-10 ವಚನಗಳನ್ನ ಓದಬೇಕಾದ್ರೆ ಅಲ್ಲಿ ಬೆಂಕಿಗೆ ಹೋಲಿಸ್ತಾ ಇದ್ದಾನೆ. ಸರಿ, ಎರಡನೇ ವಿಷಯ, ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಇದೆ. ಎರಡನೇದು, ನಾಲಿಗೆಯನ್ನು ಯಾವ್ದು ಹೋಲಿಸಿದಾನೆ? ಒಂದು ಬೆಂಕಿಗೆ, 2 ಮೃಗಗಳಿಗೆ ಹೋಲಿಸಿದ್ದಾನೆ. ಇವೆರಡು ನಾಶ ಮಾಡುವಂತ ಕೆಲಸ. ಬೆಂಕಿ ಆದರೂ ಮೃಗವಾದ್ರೂ ನಾಶ. ಅದಕ್ಕಾಗಿ ನಾನು ಹೀಗೆ ಹೇಳ್ತೇನೆ, 5-10 ವಚನಗಳಲ್ಲಿ ನಾಲಿಗೆಗೆ ನಾಶ ಮಾಡುವಂತ ಶಕ್ತಿ. ಇದನ್ನ ಅರ್ಥ ಮಾಡಿಕೊಳ್ಳೋಣ. 1-4ರಲ್ಲಿ ನಾಲಿಗೆ ನಡುವಂತ ಶಕ್ತಿ ಇದೆ. 5-10ರಲ್ಲಿ ನಾಲಿಗೆಗೆ ನಾಶ ಮಾಡ್ತಾ ಶಕ್ತಿ ಇದೆ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಳೋಣ. ಆಮೇಲೆ 11ನೇ ವಚನದಿಂದ 12ನೇ ವಚನದಲ್ಲಿ ಅಲ್ಲಿ ನಾಲಿಗೆಗೆ ಏನು ಹೋಲಿಸ್ತಾ ಅಂದ್ರೆ ಊಟೆಗೆ ಹೋಲಿಸ್ತಾ ಇದ್ದಾನೆ ಮತ್ತು ಮರಕ್ಕೆ ಹೋಲಿಸ್ತಾ ಇದ್ದಾನೆ. 11ನೇ ವಚನದಲ್ಲಿ ಊಟೆಯು ಒಂದೇ ಬಾವಿಯಿಂದ ಸಿಹಿ ನೀರು ಮತ್ತು ಮರ, ಇವೆರಡಕ್ಕೆ ಹೋಲಿಸ್ತಾ ಇದ್ದಾನೆ ನಾಲಿಗೆಯನ್ನು. ಅದಕ್ಕಾಗಿ ಈ ಊಟೆ ಅನ್ನುವಂಥದ್ದು ನೀರು, ಉಕ್ಕಿ ಬರುವಂಥದ್ದು. ಮರ ಅನ್ನುವಂಥದ್ದು ಜೀವ ಕೊಡುವಂಥ, ಫಲಿಸುವಂಥ. ಅದಕ್ಕಾಗಿ 11ನೇ ವಚನದಿಂದ 12ನೇ ವಚನದವರೆಗೂ ಈ ನಾಲಿಗೆಗೆ ಫಲಿಸುವಂತ ಶಕ್ತಿ ಇದೆ. ಒಬ್ಬನನ್ನು ಫಲಿಸುವಂತ, ಇಲ್ಲ ಫಲಭರಿತವಾದಂತ ಶಕ್ತಿ, ಫಲ ಕೊಡುವಂತ ಶಕ್ತಿ ನಾಲಿಗೆ. ಅದಕ್ಕಾಗಿ 12 ವಚನಗಳಲ್ಲಿ 3 ಪ್ರಾಮುಖ್ಯವಾದ ಸಂಗತಿಗಳು. 1-4 ವಚನಗಳಲ್ಲಿ
ನಾಲಿಗೆಗೆ ನಡೆಸುವಂತ ಶಕ್ತಿ ಇದೆ. ಅದರ ಬಗ್ಗೆ ನಾವು ಮುಂದೆ ಆಲೋಚನೆ ಮಾಡ್ತೇವೆ. 2, 5ರಿಂದ 10 ವಚನಗಳಲ್ಲಿ ನಮ್ಮ ನಾಲಿಗೆಗೆ ನಾಶ ಮಾಡುವಂತ ಶಕ್ತಿ ಕೂಡ ಇದೆ. ಅದರ ಬಗ್ಗೆ ನಾವು ಆಲೋಚನೆ ಮಾಡೋಣ. ಮತ್ತು 3ನೇದು 11ನೇ ವಚನ 12ನೇ ವಚನವರೆಗೂ ನಮ್ಮ ನಾಲಿಗೆಗೆ ಫಲಿಸುವಂತ ಶಕ್ತಿ, ಫಲಭರಿತವಾದಂತ ಶಕ್ತಿ ಕೂಡ ಇದೆ. ಆ ರೀತಿಯಾಗಿ ಈ 3 ವಿಷಯಗಳನ್ನು ಕರ್ತನ ಚಿತ್ತವಾದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡೋಣ. ಅದಕ್ಕಾಗಿ ಪ್ರಿಯರೇ, ನಾನು ಇಲ್ಲಿ ಮುಗಿಸ್ತೇನೆ, ನಾನು ಸಮಯ ಸಾಕಾಗುವುದಿಲ್ಲ. ಅದಕ್ಕಾಗಿ ಈ ಅಧ್ಯಾಯದಲ್ಲಿ ಇಲ್ಲ ಈ ಪತ್ರಿಕೆಯಲ್ಲಿ ವಿಶ್ವಾಸಿಗಳಾಗಿರುವಂತ ನಮ್ಮ ಮಾತುಗಳು ಯಾವ ರೀತಿಯಾಗಿ ಇದೆ ಅದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಪ್ರಾರಂಭದಲ್ಲಿ ನಾವು ಓದಿರುವ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪಾಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡರಿ. ಬೋಧಿಸುವಂತವನು ಕೂಡ ನಡೆಸುವಂತವನು, ಜನರನ್ನು ನಡೆಸುವಂತವನು. ನಾವು ಮುಂದೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತೇವೆ. ಅವ್ರಿಗೇನಂದ್ರೆ ಕಠಿಣವಾದಂತ ತೀರ್ಪಿದೆ. ಬೋಧನೆ ಅಂದ್ರೆ ಮಾತುಗಳು, ಬರುವಂತ ಮಾತುಗಳೇ. ಈ ಮಾತುಗಳು ಸರಿ ಇಲ್ಲದಿದ್ದರೆ ದೇವರೇನ್ ಮಾಡ್ತಾನೆ? ಕಠಿಣವಾದಂತ ಶಿಕ್ಷೆ ನಮಗೆ ಕೊಡ್ತಾನೆ, ಬೋಧಕರು ಕೂಡ ಕೊಡ್ತಾನೆ. ಅದಕ್ಕಾಗಿ ನಮ್ಮ ಮಾತುಗಳು ಬಹಳಷ್ಟು ಜಾಗ್ರತೆಯಿಂದ ಇರಬೇಕು. 2ನೇ ವಚನದಲ್ಲಿ ಹೇಳ್ತಾನಲ್ಲ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಂದು ವೇಳೆ ಮಾತಿನಲ್ಲಿ ತಪ್ಪದಿದ್ದರೆ, ಆಡಿದ ಮಾತಿನ ಪ್ರಕಾರವಾಗಿ ಜೀವಿಸುವವನಾದರೆ, ಪ್ರಾಮಾಣಿಕನಾದರೆ ಅವನೆಂತವನಾಗ್ತಾನೆ? ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿದ್ದಾನೆ. ಇದು ನಮಗೆ ಬೇಕು. ಮಾತುಗಳಲ್ಲಿ ತಪ್ಪಿ ಹೋಗಬಾರದು, ಬೇಕಾಬಿಟ್ಟು ಮಾತಾಡಬಾರದು, ಇಷ್ಟ ಬಂದ ಹಾಗೆ ಮಾತಾಡಬಾರದು, ಬಾಯಿಗೆ ಬಂದ ಹಾಗೆ ಮಾತಾಡಬಾರದು. ಹಿಂದೆ ಮುಂದೆ ನೋಡಿ ಮಾತಾಡುವಂತವರಾಗಿರ್ಬೇಕು. ನಮ್ಮ ಮಾತುಗಳಿಂದ ಮತ್ತೊಬ್ಬರನ್ನು ಕಟ್ಟಬೇಕು, ಮತ್ತೊಬ್ಬರನ್ನು ನಡೆಸಬೇಕು. ಅದು ಪ್ರಯೋಜನವಾಗ್ತದೆ. ಇಲ್ಲಾಂದ್ರೆ ಮೊದಲು ತೀರ್ಪು, ಮೊದಲು ಶಿಕ್ಷೆ ನಮಗೆ ಬರ್ತದೆ. ಅದಕ್ಕಾಗಿ ಕರ್ತನ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ಈ ವಿಷಯಗಳನ್ನು ನಾವು ಆಲೋಚನೆ ಮಾಡೋಣ. ಈ 3 ವಿಷಯಗಳು: ನಾಲಿಗೆಗೆ ನಡೆಸುವಂತ ಶಕ್ತಿ ಇದೆ, ನಾಲಿಗೆಗೆ ನಾಶ ಮಾಡುವಂತ ಶಕ್ತಿ ಇದೆ, ನಾಲಿಗೆಗೆ ಫಲಿಸುವಂತ ಶಕ್ತಿ ಇದೆ. ಆಮೇಲೆ ನಮ್ಮ ಪ್ರವರ್ತನ ವಿಷಯದಲ್ಲಿ ಭೂ ಸಂಬಂಧವಂತ ಜ್ಞಾನ, ಅದರ ಗುಣ, ಅದರ ಫಲಿತಾಂಶಗಳೇನು, ಪರ ಸಂಬಂಧವಂತ ಜ್ಞಾನ, ಅದರ ಗುಣ, ಅದರ ಫಲಿತಾಂಶಗಳೇನು ಅಂತೇಳಿ ಕರ್ತನ ಚಿತ್ತವಾದರೆ ನಾವು ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡೋಣ. ಆ ರೀತಿಯಾಗಿ ದೇವರಾತ್ಮ ನಮಗೆ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸ್ತಾ ಇದೆ. ಎಲ್ಲರೂ